ಅತಿಕ್ರಮ ತೆರವಿಗೆ ಡೆಡ್ಲೈನ್ ಈಗ ಮುಕ್ತಾಯ ಆಗಿದೆ. ಇಂದಿನಿಂದ ಜಿಬಿಎ ವತಿಯಿಂದ ಆಪರೇಷನ್ ಫುಟ್ಪಾತ್ ಅತಿಕ್ರಮ ತೆರವಿಗೆ ಡೆಡ್ಲೈನ್ ಮುಕ್ತಾಯ. ಇಂದಿನಿಂದ ಜಿಬಿಎ ವತಿಯಿಂದ ಆಪರೇಷನ್ ಫುಟ್ಪಾತ್ ನುಂಗಣ್ಣರ ವಿರುದ್ಧ ಜಿಬಿಎ ಕಾರ್ಯಾಚರಣೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಒತ್ತುವರಿ ತೆರವು. ಡೆಡ್ಲೈನ್ ಮುಗಿದ ಹಿನ್ನೆಲೆ ಒತ್ತುವರಿ ತೆರವಿಗೆ ಸಿದ್ಧತೆ. ಪೊಲೀಸ್ ಪಾಲಿಕೆ ಸಮನ್ವಯದಲ್ಲಿ ಒಂದು ಕಾರ್ಯಾಚರಣೆ ಮಾಡಲಾಗುತ್ತೆ. ಸ್ವಯಂ ಪ್ರೇರಿತವಾಗಿ ಫುಟ್ಪಾತ್ ತೆರವಿಗೆ ಜಿಬಿಎ ಆದೇಶ. ಮೊದಲ ಹಂತವಾಗಿ 2000 ಕಿಲೋಮೀಟರ್ ಒತ್ತುವರಿ ತೆರವು. ಫುಟ್ಪಾತ್ ಮೇಲೆ ಅಂಗಡಿ ಇದ್ರೆ ದುಬಾರಿ ದಂಡ ಅಂತೂ ಫಿಕ್ಸ್. ಫುಟ್ಪಾತ್ನಲ್ಲಿ ವಾಹನಗಳ ಪಾರ್ಕಿಂಗ್ ನಿಷೇಧ. ಜಿಬಿಎ ನಿರ್ಧಾರಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಈಗ ಕಂಗಾಲಾಗಿದ್ದಾರೆ. ಸದ್ಯಕ್ಕೆ ಒಂದು ಫುಟ್ಪಾತ್ ಅತಿಕ್ರಮ ತೆರವಿಗೆ ಡೆಡ್ಲೈನ್ ನೀಡಲಾಗಿತ್ತು. ಆ ಒಂದು ಡೆಡ್ಲೈನ್ ಕೂಡ ಈಗ ಮುಕ್ತಾಯವಾಗಿದೆ. ಹಾಗಾಗಿ ಈಗ ತೆರವು ಕಾರ್ಯಾಚರಣೆಗೆ ಜಿಬಿಎ ಅಧಿಕಾರಿಗಳು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇವತ್ತಿನಿಂದ ಏನು ಫುಟ್ಪಾತ್ನಲ್ಲಿ ಕೆಲವೊಂದಿಷ್ಟು ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಅದೆಲ್ಲವನ್ನು ಕೂಡ ತೆರವನ್ನ ಮಾಡಲಾಗುತ್ತೆ. ಈಗ ಆಲ್ರೆಡಿ ನೋಟಿಸ್ ಕೂಡ ನೀಡಲಾಗಿತ್ತು. ಈ ಅಂಗಡಿಗಳಿದ್ದಾವೆ ಅದೆಲ್ಲವನ್ನು ಕೂಡ ತೆರವು ಮಾಡಬೇಕು ಅಂತ. ಆದ್ರೂ ಕೂಡ ಅಂಗಡಿಗಳನ್ನ ತೆರವು ಮಾಡಿರಲಿಲ್ಲ. ಹಾಗಾಗಿ ಸದ್ಯಕ್ಕೆ ಅಧಿಕಾರಿಗಳು ಈಗ ಫೀಲ್ಡ್ ಇಳಿಯಲಿದ್ದಾರೆ. ಇವತ್ತಿನಿಂದ ಒಂದು ಆಪರೇಷನ್ ಫುಟ್ಪಾತ್ ಶುರುವಾಗಲಿದೆ. ಎಲ್ಲೆಲ್ಲಿ ಅಂಗಡಿಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ತೆರವನ್ನ ಮಾಡಲಾಗತ್ತೆ. ಆಲ್ರೆಡಿ ಈಗ ನೋಟಿಸ್ ಕೂಡ ನೀಡಿದ್ರು ಕೂಡ ವ್ಯಾಪಾರಸ್ಥರು ಎಚ್ಚೆತ್ಕೊಂಡಿಲ್ಲ. ಈಗ ಏನು ತೆರವು ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಅಧಿಕಾರಿಗಳು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇದರ ವಿರುದ್ಧ ವ್ಯಾಪಾರಸ್ಥರು ಕೂಡ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಒಂದು ಫುಟ್ಪಾತ್ನಲ್ಲಿ ಈ ರೀತಿಯ ಅಂಗಡಿಗಳನ್ನು ಅಥವಾ ಮಳಿಗೆಗಳನ್ನು ನಿರ್ಮಾಣ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಓಡಾಡಲಿಕ್ಕೆ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಟ್ರಾಫಿಕ್ ಜಾಮ್ಗಳಾಗ್ತಾ ಇತ್ತು. ಬಹಳ ಪ್ರಮುಖವಾಗಿ ಪಾದಾಚಾರಿಗಳ ಜಾಗ ಅದು. ಯಾಕೆಂದರೆ ಪಾದಾಚಾರಿಗಳು ಓಡಾಡಲಿಕ್ಕೆ ಅಂತಲೇ ಆ ಒಂದು ಜಾಗ ಇರೋದು. ಅಂಥದ್ರಲ್ಲಿ ಈ ರೀತಿಯ ಅಂಗಡಿಗಳನ್ನು ನಿರ್ಮಾಣ ಮಾಡ್ಕೊಂಡ್ರೆ ಹೆಂಗೆ ಜನಸಾಮಾನ್ಯರು ಓಡಾಡೋದು ಅಂತ ಕೂಡ ಬಹಳ ಕಷ್ಟ ಆಗ್ತಾ ಇದ್ರಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹಿಂದೆಯೂ ಕೂಡ ಈ ಒಂದು ಏನು ಮಳಿಗೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಆ ಮಳಿಗೆಗಳನ್ನ ತೆರವು ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲೂ ಕೂಡ ವ್ಯಾಪಾರಸ್ಥರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಮತ್ತೆ ಏನು ವ್ಯಾಪಾರಸ್ಥರು ಮಳಿಗೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ತೆರವು ಮಾಡಲಿಕ್ಕೆ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಇನ್ನು ಪಾದಾಚಾರಿಗಳು ರಸ್ತೆಯ ಮೇಲೆ ನಡೆಯೋದಕ್ಕೂ ಕೂಡ ಬಹಳ ಕಷ್ಟ ಆಗ್ತಾ ಇತ್ತು. ಯಾಕೆಂದ್ರೆ ಅಲ್ಲಿ ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ಜನಸಾಗರವೇ ಇರ್ತಾ ಇತ್ತು. ಕೆಲವೊಂದಿಷ್ಟು ಖರೀದಿದಾರರು ಇರ್ತಾ ಇದ್ರು. ಈ ಒಂದು ಪಾದಾಚಾರಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು. ಮತ್ತೆ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇತ್ತು. ಯಾಕೆಂತಂದ್ರೆ ಪಕ್ಕದಲ್ಲೇ ರಸ್ತೆ ಇರೋದ್ರಿಂದ ಸಾಕಷ್ಟು ವಾಹನಗಳ ಓಡಾಟಕ್ಕೂ ಕೂಡ ಬಹುದೊಡ್ಡ ಸಮಸ್ಯೆಗಳಾಗಿತ್ತು. ಇದೆಲ್ಲವನ್ನು ಕೂಡ ತಡಿಬೇಕು ಅಂತ ಪ್ರಾಧಿಕಾರ ಈ ಒಂದು ಮುಖ್ಯ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇನ್ನು ಸಂಚಾರ ದಟ್ಟಣೆ ನಿಯಂತ್ರಣ ಮಾಡಬೇಕು ಅಂದ್ರೂ ಕೂಡ ಈ ಅಂಗಡಿಗಳ ತೆರವನ್ನ ಮಾಡಲೇಬೇಕಾಗಿದೆ. ಇವಾಗ ಮೇಡಮ್ ಅವರೇ ಅವ್ರು ಹೇಳಿ ತಪ್ಪೇನಿಲ್ಲ. ಅವ್ರ ಬಗ್ಗೆ ಈ ಫುಟ್ಪಾತ್ ಬಗ್ಗೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಅವ್ರ ಲೆವೆಲ್ ಇದೆ ಅಷ್ಟು ಕಾಣಿಸ್ತಾ ಇದೆ. ಸ್ಟಾರ್ಟ್ಗಳಲ್ಲಿ ಫುಟ್ಪಾತಲ್ಲಿ ಕಷ್ಟ ಯಾರಿಗಿದೆ ಅಂದರೆ ಬಡವ್ರಿಗೆ ಮಾತ್ರ. ಇವತ್ತು ಅಲ್ಲಿ ಸ್ಟಾರ್ಟ್ ಕಸ್ಟಮರು ಫುಟ್ಪಾತ್ ಬರಲ್ಲ, ಫುಟ್ಪಾತ್ ಕಸ್ಟಮರು ಅಲ್ಲಿ ಓಡೋಗಲ್ಲ. ಯಾಕೆಂದರೆ ದಿನನಿತ್ಯ ದಿವಸ ಒಂದು 200-300 ರೂಪಾಯಿ ಕೂಲಿ ಕೆಲಸ ಮಾಡೋರು. ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ ಫುಟ್ಪಾತಲ್ಲಿ ಅಂತಂದರೆ ಕೆಲ ಅಂಗಡಿಗಳು ಹಾಕೋರು ಒಂದು 20 ರೂಪಾಯಿ 30 ರೂಪಾಯಿ ಜೀವನ ಮಾಡ್ತಾಯಿದ್ದಾರೆ. ಅವ್ರ ಮನೆ ಜೀವನ ನಡಿಬೇಕಾದ್ರೆ ಸುಮಾರು ಒಂದು 7-8 ಜನ. ನಮ್ಮ ಖರ್ಚುಗಳೇ ಒಂದು ದಿವಸ ಬಂಡವಾಳ ಹಾಕಿ 2 ದಿವಸ ಮಾಡಬೇಕು ನಾವು. ಅದು 200-300 ಸಿಕ್ಕಾಗೆ ಅಲ್ಲೇ ಜೀವನ ಮಾಡಬೇಕು, ಬಾಡಿಗೆ ಕಟ್ಟಬೇಕು. ನಮ್ದು ಅಂಗಡಿನೇ ಮಾಮೂಲಿ, ಬೇರೆ ಏನು. 26 ವರ್ಷ ಆಯಿತು. 26 ವರ್ಷ ಇದೇ ಜಾಗಲ್ಲಿ ಹಾಕಿದ್ದು, ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಇದ್ರೆ ನಮಗೆ ಜೀವನ, ಇದು ಇಲ್ಲ ಅಂದ್ರೆ ನಮ್ಗೇನು ಜೀವನ ಇಲ್ಲ. ಏನು ಮಾಡೋದು? ದಿನಾಗೆ ಒಂದು 2,000 ಆಗುತ್ತೆ ಅಷ್ಟೇ. ಖರ್ಚು ಕಳೆದು ಎಷ್ಟು ಉಳಿಯುತ್ತೆ ನಿಮಗೆ? ಒಂದು 500 ರೂಪಾಯಿ ಸಿಗುತ್ತೆ, 500-600 ಜೀವನ ಅದರಲ್ಲೇ ಮಾಡಬೇಕು. ಈಗ ಅಂಗಡಿನ ತೆರವು ಮಾಡಿಸಿದ್ರೆ ಏನು ಮಾಡ್ತೀರಾ? ಏನಿಲ್ಲ, ಇದು ಬಿಟ್ಟರೆ ಇದನ್ನೇ ನಮ್ಮ ಜೀವನ ನಡೆಯೋದು. ನಾವು ಎತ್ತಿದ್ರೆ ಎಲ್ಲಿ ಹೋಗೋದು? ಸರ್ಕಾರಕ್ಕೆ ಏನು ಹೇಳ್ತೀರಾ? ಈಗ ಸರ್ಕಾರ ಬೇರೆ ವ್ಯವಸ್ಥೆ ಮಾಡಿ ನಾವು ಇದ್ರಾಗೆ ಇಲ್ಲೇ ದುಡ್ದು ಇದೇ ಕೆಲಸ ಮಾಡ್ಕೊಂಡು ಇನ್ನೊಬ್ರು ಕೈ ಕೆಳಗೆ ಮಾಡೋದು ನಾವು ಸ್ವಂತ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಮೇಡಮ್ ಅವರೇ. ಈಗ ಅಲ್ಲಿ ಹೋಗ್ಬಿಟ್ಟು ಅವ್ರು ಎತ್ತಿಸಿದ್ರೆ ಅವ್ರು ದುಡ್ಡಿದ್ದಾರೆ ಮಾಡ್ಕೊತಾರೆ, ನಾವು ದುಡ್ಡು ಇಲ್ದಾರೆ ಫುಟ್ಪಾತಾಗೆ ಹಿಂಗೆ ಇರ್ಬೇಕಷ್ಟೇ, ಇನ್ನೇನಿಲ್ಲ. ಜೀವನ ಹೇಗೆ ಮಾಡ್ತೀರಾ? ಜೀವ ತೆಗ್ಸಿದ್ರೆ ಏನು ಮಾಡೋಕ್ಕೆ ಬರಲ್ಲ ಮೇಡಮ್ ಅವರೇ. ಇದೆಲ್ಲ
ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ಫುಟ್ಪಾತ್ ಅತಿಕ್ರಮ ತೆರವಿಗೆ ಡೆಡ್ಲೈನ್ ಕೂಡ ನೀಡಲಾಗಿತ್ತು, ಆ ಒಂದು ಡೆಡ್ಲೈನ್ ಕೂಡ ಮುಕ್ತಾಯ ಆಗಿದೆ. ಹಾಗಾಗಿ ಇವತ್ತಿಂದ ಆಪರೇಷನ್ ಫುಟ್ಪಾತ್ ಶುರು ಮಾಡ್ತಾರೆ. ಮತ್ತೊಂದು ಕಡೆ ವ್ಯಾಪಾರಸ್ಥರು ಕೂಡ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ 2014ರ ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯ ಸಂರಕ್ಷಣೆ ಮತ್ತೆ ನಿಯಂತ್ರಣ ಕಾಯ್ದೆಯ ಪ್ರಕಾರ ಈ ರೀತಿ ತೆರವು ಮಾಡೋದು ತಪ್ಪು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಅಧಿಕಾರಿಗಳು ಯಾವ ರೀತಿ ನಿಭಾಯಿಸ್ತಾರೆ ದೀಪಾ? ಸಾಹಿತ್ಯ ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವಿಗೆ ಇಂದು ನೀಡಲಾಗಿದ್ದಂತಹ ಗಡುವು ಮುಕ್ತಾಯಗೊಂಡಿದ್ದು, ಇಂದಿನಿಂದ ಜಿಬಿಎ ವತಿಯಿಂದ ಆಪರೇಷನ್ ಫುಟ್ಪಾತ್ಗೆ ಅಧಿಕೃತ ಚಾಲನೆ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಪಾದಚಾರಿಗಳಿಗೆ ಸುರಕ್ಷಿತವಾಗಿ ಸಂಚರಿಸೋದಕ್ಕೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ವಿಶೇಷ ಕಾರ್ಯಾಚರಣೆ ಇಂದು ಆರಂಭಿಸಲಾಗಿರುವಂತದ್ದು. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲೂ ಕೂಡ ಏಕಕಾಲಕ್ಕೆ ಒತ್ತುವರಿ ತೆರವು ಕಾರ್ಯಾಚರಣೆ ಇಂದು ನಡೀತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಗಡುವು ನೀಡಿದ್ರು ಕೂಡ ಹಲವು ಕಡೆಗಳಲ್ಲಿ ಫುಟ್ಪಾತ್ ಒತ್ತುವರಿ ತೆರವಾಗದಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಇಂದು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಸ್ಥಳೀಯ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು, ಇವರ ಜೊತೆಯಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದು, ಮೊದಲ ಹಂತದಲ್ಲಿ ಸುಮಾರು 2000 ಕಿಲೋಮೀಟರ್ ವ್ಯಾಪ್ತಿಯ ಫುಟ್ಪಾತ್ಗಳಲ್ಲಿ ಅತಿಕ್ರಮಣ ಮುಕ್ತಗೊಳಿಸುವ ಗುರಿ ಹೊಂದಲಾಗಿದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಫುಟ್ಪಾತ್ಗಳ ಮೇಲಿನ ಅಂಗಡಿಗಳಾಗಿರ್ಬೋದು ಅಥವಾ ತಳ್ಳುಗಾಡಿಗಳಾಗಿರ್ಬೋದು, ಜಾಹೀರಾತು ಫಲಕಗಳಾಗಿರ್ಬೋದು ಸೇರಿದಂತೆ ಪಾದಚಾರಿಗಳ ಸಂಚಾರಕ್ಕೆ ಅಡ್ಡಿಯಾಗಿರುವ ಎಲ್ಲಾ ರೀತಿಯ ಅತಿಕ್ರಮಣಗಳನ್ನ ತೆರವುಗೊಳಿಸಲಾಗುತ್ತದೆ ಎಂದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಫುಟ್ಪಾತ್ ಮೇಲೆ ವಾಹನಗಳನ್ನ ನಿಲ್ಲಿಸುವವರ ಮೇಲೆ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲು ನಿರ್ಧರಿಸಲಾಗಿದ್ದು, ಇನ್ನ ನಿಯಮ ಉಲ್ಲಂಘಿಸಿದವರ ಮೇಲೆ ಫುಟ್ಪಾತ್ ಮೇಲೆ ಅಂಗಡಿ ಆಗಿರ್ಬೋದು ಅಥವಾ ವಾಹನ ಕಂಡು ಬಂದ್ರೆ ಅವ್ರ ಮೇಲೆ ಭಾರಿ ದಂಡ ವಿಧಿಸುವಂತಹ ಎಚ್ಚರಿಕೆಯನ್ನು ಕೂಡ ಅಧಿಕಾರಿಗಳು ನೀಡಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದೆಡೆ ಈ ಕಾರ್ಯಾಚರಣೆಯಿಂದ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಆತಂಕ ಮನೆ ಮಾಡಿದ್ರೆ, ಹಲವು ವರ್ಷಗಳಿಂದ ಇದೇ ಸ್ಥಳದಲ್ಲಿ ವ್ಯಾಪಾರ ನಡೆಸ್ತಿದೀವಿ, ಈಗ ಏಕಾಏಕಿ ತೆರವು ಮಾಡಿದ್ರೆ ನಾವು ಜೀವನ ಹೇಗ್ ಮಾಡೋದು, ನಮಗೆ ಪರ್ಯಾಯ ಸ್ಥಳ ನೀಡಬೇಕು ಎಂದು ವ್ಯಾಪಾರಿಗಳು ಕೂಡ ಆಗ್ರಹಿಸ್ತಾ ಇರುವಂತದ್ದು. ಸರ್ಕಾರ ಮತ್ತೆ ಜಿಬಿಎ ಮಾನವೀಯ ದೃಷ್ಟಿಯಿಂದನಾದ್ರೂ ಈ ಸಮಸ್ಯೆ ಬಗೆಹರಿಸಬೇಕು ಎನ್ನುವಂಥದ್ದು ಅವರ ಮನವಿ ಕೂಡ ಆಗಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದೆಡೆ ಪಾದಚಾರಿಗಳಿಗೆ ಸುಗಮ ಮತ್ತೆ ಸುರಕ್ಷಿತ ಫುಟ್ಪಾತ್ ಕಲ್ಪಿಸುವ ಉದ್ದೇಶದಿಂದ ಜಿಬಿಎ ಈ ಕಟ್ಟುನಿಟ್ಟಿನ ಕಾರ್ಯಾಚರಣೆ ಮುಂದಾಗಿದ್ರೆ, ಮತ್ತೊಂದೆಡೆ ಜೀವನೋಪಾಯ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳು ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಕಾರ್ಯಾಚರಣೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಮತ್ತೆ ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳ ಮೇಲೆ ಪ್ರತಿಕ್ರಿಯೆ ಹೇಗಿರ್ಲಿದೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.